ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಿದ್ದೀನಿ. ನಾನು ನಿಮ್ಮ ಸರಸ್ವತಿ ಪ್ರಕಾಶ್. ನಾನಿವತ್ತು ಎಲ್ಲಿದ್ದೀನಿ ಅಂತಂದರೆ ನಮ್ಮ ಮಾವರ ಮನೇಲಿದ್ದೀನಿ. ಮಾವ ಅಂತಂದರೆ ನಮ್ಮ ಮನೆಯವ್ರ ಅಣ್ಣ ಅವ್ರ ಮನೆಯಲ್ಲಿದ್ದೀನಿ. ಅವರು ಹೊಸ ಮನೆ ಕಟ್ಟಿದ್ದಾರೆ. ನಾಳೆ ಗೃಹಪ್ರವೇಶ ಇದೆ ಅವ್ರ ಮನೇಲಿ ಬಸವನ ಜಯಂತಿಗೆ. ಹಾಗಾಗಿ ನಾನು ಇವತ್ತಿನ ಮನೆಗೆ ಬಂದಿದ್ದೆ ವೀಡಿಯೋಸ್ ಮಾಡೋಣ ಅಂತ. ಇಷ್ಟು ದಿನ ಯಾಕೆ ವೀಡಿಯೋಸ್ ಮಾಡಲಿಲ್ಲ ಅಂದರೆ ಎಲ್ಲ ಫಿನಿಶ್ ಆಗಲಿ ಆವಾಗ ಮನೆಯನ್ನ ವೀಡಿಯೋಸ್ ಮಾಡಿ ತೋರಿಸೋಣ ಅಂತ ಸುಮ್ಮನೆ ಇದ್ದೆ. ನೋಡಿ ತುಂಬ ಚೆನ್ನಾಗಿದೆ ಮನೆ, ತುಂಬ ದೊಡ್ಡದಾಗಿದೆ. ಬೆಳಗ್ಗೆ ಚಪ್ರ ಹಾಕೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ನಾವು ಕೂಡ ಬಂದ್ವಿ, ಚಪ್ರದ ಪೂಜೆ ಎಲ್ಲ ಮಾಡಿಬಿಟ್ಟು ಒಳಗಡೆ ಹೋದ್ವಿ. ಎಲ್ಲ ಚಪ್ರ ಹಾಕೋಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಹಾಗೆ ಗರಿನೂ ತರಕ್ಕೆ ಹೋದರು. ಇಲ್ಲೇ ತೋಟದಲ್ಲೇ ಮನೆ ಇರೋದ್ರಿಂದ ಹಿಂದ್ಗಡೆನೇ ಗರಿ ಕಡಿತಾಯಿದ್ರು. ಹಾಗೆ ನಾನು ಸ್ವಲ್ಪ ಮನೆಯದೆಲ್ಲ ವೀಡಿಯೋಸ್ ಮಾಡೋಣ ಅಂತ ವೀಡಿಯೋಸ್ ಮಾಡ್ತಾಯಿದ್ದೆ. ನೋಡಿ ನಮ್ಮ ಅಕ್ಕ ಇರು ದೊಡ್ಡವರು ಮಗನ ಭಾಳ ಕಾಟ ಅವ್ರಿಗೆ. ನಮ್ಮ ದೊಡ್ಡ ಮಾವನ ಮಗ ಅವನು ತುಂಬ ತರಲೆ ಮಾಡ್ತಾಯಿದ್ದ. ಅವ್ನು ಹಿಡಿಯೋದು ಒಂದು ಟಾಸ್ಕ್ ಆಗಿತ್ತು ಅವ್ರಿಗೆ. ಮಕ್ಕಳೆಲ್ಲ ಮನೆ ತುಂಬ ಓಡಾಡ್ಕೊಂತ ಗಲಾಟೆ ಮಾಡ್ತಾಯಿದ್ರು. ತುಂಬ ಖುಷಿಯಾಗಿ ಓಡಾಡ್ತಾಯಿದ್ರು ಮಕ್ಕಳು. ಇವನಂತೂ ಹಿಡಿಯೋದೇ ಕಷ್ಟ, ಅಷ್ಟು ತರಲೆ ಮಾಡ್ತಾಯಿದ್ದ. ಅವನನ್ನು ಮುಟ್ಟಕ್ಕೆ ಹೋದರೆ ಚೀರಾಡೋನು. ಇವನು ನಮ್ಮ ಅಣ್ಣ ಈಶಣ್ಣ ಅಂತ. ಇವನು ಕೂರಿಸ್ಕೊಂಡು ನಾವು ಹೀಗೆ ತಮಾಷೆಗೆ ಮಾತಾಡ್ತಾಯಿದ್ವಿ ಎಲ್ಲರೂ. ನಾನು ವಿಡಿಯೋ ಮಾಡೋಕ್ಕೆ ಶುರು ಮಾಡ್ತಿದ್ದಂಗೆ ಎಲ್ಲರೂ ಮಾತೇ ನಿಲ್ಲಿಸ್ಬಿಟ್ರು. ಅವನು ಕೂಡ ಎಷ್ಟು ವಿಡಿಯೋ ಮಾಡ್ತೀಯ, ಮಾಡು ನೋಡೋಣ ಅಂತ ನನ್ನ ಮುಖನೇ ನೋಡ್ತಾ ಇದ್ದ. ಹಾಗೆ ಸಂಜೆ ಆಯಿತು, ಭಟ್ರು ಕೂಡ ಬಂದರು. ಸ್ವಲ್ಪ ಲೇಟಾಗಿ ಬಂದಿದ್ದರಿಂದ ಅಡುಗೆನೂ ಸ್ವಲ್ಪ ಲೇಟ್ ಆಯಿತು. ಲಾಡು ಖಾರ ಎಲ್ಲ ಮಾಡಿದರು. ರಾತ್ರಿ ಊಟಕ್ಕೆ ಪಾಯಸ, ಅನ್ನ ಸಾಂಬಾರು, ಪಲ್ಯ ಇಷ್ಟು ಸಿಂಪಲ್ಲಾಗಿ ಇತ್ತು. ಎಲ್ಲ ಅಡುಗೆ ಮಾಡ್ತಾಯಿದ್ರು ಅವರು. ನಾನು ಹಾಗೆ ಎಲ್ಲನೂ ವೀಡಿಯೋ ಮಾಡಿಕೊಂಡೇ ಮಾಡ್ತಾಯಿರೋದನ್ನೆಲ್ಲ. ಈ ಕಡೆ ಸೈಡಿಗೆ ನಮ್ಮ ಹುಡುಗರೆಲ್ಲ ಊಟಕ್ಕೆ ಬರ್ಸೋಕ್ಕೆ ಎಲ್ಲ ಟೇಬಲ್ ಹಾಕ್ತಾಯಿದ್ರು, ರೆಡಿ ಮಾಡ್ತಾಯಿದ್ರು. ಮಕ್ಳದಂತೂ ದೊಡ್ಡ ಸಾಮ್ರಾಜ್ಯನೇ ಶುರುವಾಗಿದೆ ಇಲ್ಲಿ. ಎಲ್ಲ ಮಕ್ಕಳು ಇಲ್ಲೇ ಆಟ ಆಡ್ತಿದ್ವು. ಕಪಿ ಸೈನ್ಯ ಥರ ಚೀರಾಡೋದು, ಕೂಗಾಡೋದು, ಅವ್ರಿಗೆ ಹಿಡಿಯೋಕ್ಕೆ ಆಗ್ತಾಯಿಲ್ಲ ಅಷ್ಟು ಮಕ್ಕಳ ಆಟ. ನೋಡಿ ನನ್ನ ಮಗಳಂತೂ ಮಾತೇ ಕೇಳ್ತಿಲ್ಲ, ಹಿಂಗೆ ಕುಣಿತಾ ಇದ್ದಾಳೆ, ಕಪಿ ಥರ ಆಡ್ತಾಯಿದ್ಲು. ಸುಮ್ಮನೆ ಇರೇ, ಕೂಗಾಡಬೇಡ ಅಂತಂದರೆ ಮಾತೇ ಕೇಳ್ತಾಯಿಲ್ಲ. ಇಲ್ಲಿ ನಮ್ಮ ಮಾವನ ಮಕ್ಕಳು ಅವರೆಲ್ಲ ಇದ್ದರು. ಒಳಗಡೆ ಬಂದ್ವಿ. ಇಲ್ಲೆಲ್ಲ ಹೆಣ್ಮಕ್ಳದು ಜಾಗದಿಂದ ಒಳಗೆ ಬಂದರೆ ಇಲ್ಲಿ ಮಹಿಳಾ ಸಮಾಜನ ಸೃಷ್ಟಿಯಾಗಿತ್ತು. ಎಲ್ಲರೂ ಕುತ್ಕೊಂಡು ಆಟೆ ಹೊಡಿತಾಯಿದ್ರು, ಎಲ್ಲ ಮಾತಾಡ್ತಿದ್ರು. ನಾನು ವಿಡಿಯೋ ಮಾಡಬೇಡ, ನಾನು ಚೆನ್ನಾಗಿ ರೆಡಿಯಾಗಿಲ್ಲ ಅಂತೆಲ್ಲ ಹೇಳ್ತಾಯಿದ್ರು. ನಾನು ಆದರೂ ಏನಾಗಲ್ಲ ಪರವಾಗಿಲ್ಲ ಅಂಥೇಳಿ ವಿಡಿಯೋ ಮಾಡ್ತಾಯಿದ್ದೆ. ಎಲ್ಲರೂ ಈ ಮೊಬೈಲ್ ತೆಗೆದ ತಕ್ಷಣ ವಿಡಿಯೋ ಮಾಡ್ತಾಳಂತ ಮುಖನೇ ಮುಚ್ಕೊಳಕ್ಕೆ ನೋಡೋರು. ಅಜ್ಜಿ ಸುಮ್ಮನೆ ಬಂದ್ಯಾ? ಮತ್ತು ಹೋಗಿ ಈಗ ಮುಗಿತಲ್ಲ ಎಲ್ಲ. ಮದುವೆಗೆ ಬಂದಿದ್ದೆ ಹೇಳು. ಮದುವೆ, ಗೃಹ ಪ್ರವೇಶ, ಮಾಮ ಮದುವೆಗೆ ಬಂದಿದ್ದೆ. ಮಾಮ ಮದುವೆ ಬಂದೆ. ಈಗ ಏನಕ್ಕೆ ಬಂದ್ಯಾ? ಮದುವೆ ಮುಗಿತಲ್ಲ. ಗೃಹ ಪ್ರವೇಶ ಎಲ್ಲರೂ ಕುತ್ಕೊಂಡು ಮಾತಾಡ್ತಾಯಿದ್ರು. ಇನ್ನೂ ಅಡುಗೆ ಆಗಿರಲಿಲ್ಲ, 8 ಗಂಟೆ ಆಗಿತ್ತು. ಈಗ ಊಟ ಹಾಕ್ತಾಯಿದ್ದಾರೆ. ಲೇಟಾಗಿ ಊಟ ಹಾಕಿದ್ರಿಂದ ಊಟ ಮಾಡೋಕ್ಕೆ ಎಲ್ಲರೂ ಬಂದ್ವಿ ನಾವೀಗ. ಸಿಂಪಲ್ಲಾಗಿ ಊಟ ಇತ್ತು, ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಎಲ್ಲರೂ ನೋಡಿ, ಎಲ್ಲ ನಮ್ಮ ಫ್ಯಾಮಿಲಿಯವರೆಲ್ಲ ಕೂತಿದ್ದೀವಿ. ಎಲ್ಲರೂ ಸೇರಿದಾಗ ಒಂಥರ ಖುಷಿ ಇರುತ್ತಲ್ಲ ಸ್ನೇಹಿತರೆ, ಹಾಗಾಗಿ. ಮತ್ತು ನಾವು ಬೆಳಗ್ಗೆನೇ 6 ಗಂಟೆಗೆ ಗಂಗೆ ಪೂಜೆ ಮಾಡಬೇಕಿತ್ತು. ಹಂಗಾಗಿ ರಾತ್ರಿನೇ ಎಲ್ಲನೂ ರೆಡಿ ಮಾಡಿ ಇಡ್ತಾಯಿದ್ರು. ಎಲ್ಲ ಬೇಗ ಇದ್ಬಿಟ್ರೆ, ರೆಡಿ ಮಾಡಿಟ್ರೆ ಬೇಗನೂ ಪೂಜೆನೂ ಆಗುತ್ತೆ ಅಂತ ಹೇಳ್ಬಿಟ್ಟು ಊಟ ಎಲ್ಲ ಮುಗಿಸ್ಬಿಟ್ಟು ಬಂದ್ವಿ. ಮತ್ತು ಬೆಳಗ್ಗೆ ಗಂಗೆ ಪೂಜೆ ಇತ್ತು, ಹೊಸಲು ಪೂಜೆ, ಗೋಮಾತೆ ಪೂಜೆ ಎಲ್ಲ ಇರೋದ್ರಿಂದ ರಾತ್ರಿನೇ ಎಲ್ಲ ಪೂಜೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಇಡ್ತಾಯಿದ್ರು. ಬೆಳಗ್ಗೆ 5:30 6 ಗಂಟೆ ಒಳಗೆ ಗಂಗೆ ಪೂಜೆ ಮಾಡಬೇಕು ಅಂತ ಎಲ್ಲನೂ ರಾತ್ರಿನೇ ರೆಡಿ ಮಾಡಿದ್ವಿ. ಬೆಳಗ್ಗೆ ಏನೇ ಅಂದರೂ 6 ಗಂಟೆ ಆಗೇ ಹೋಯಿತು ನಾವು ಗಂಗೆ ಪೂಜೆ ಮಾಡ್ಕೊಂಡು ಬರೋದು. ಸ್ವಲ್ಪ ಲೇಟೇ ಆಗೋಯಿತು. ಈಗ ಎಲ್ಲ ಒಳಗಡೆ ಪೂಜೆ ಮಾಡಿ ಗಂಗೆ ತಾಯಿನ ಒಳಗೆ ತಗೊಳ್ಳೋ ಅಂಥ ಕಾರ್ಯಕ್ರಮನೂ ಮಾಡ್ತಾಯಿದ್ರು. ಮಾಡಿಬಿಟ್ಟು ಹಾಗೆ ಪಂಚಲೋಹದ ಮಳೆ ಎಲ್ಲ ಹೊಸಲಿಗೆ ಪಡೆದ್ರು. ನಂತರ ನಾವು ಗೋಮಾತೆನ ಪೂಜೆ ಮಾಡಿದ್ವಿ. ಪೂಜೆ ಎಲ್ಲ ಮುಗಿಸ್ಬಿಟ್ಟು ಕರು ನೋಡಿ, ಇದು 8 ದಿನದ ಕರು. ಇದು ನಮ್ಮ ಮನೆಯದೇ ಕರು, ನಮ್ಮ ಮಾವರ ಮನೆಯದು. ಅದನ್ನೇ ಹಿಡ್ಕೊಂಬಂದಿದ್ವಿ. ಅದನ್ನು ಪೂಜೆ ಎಲ್ಲ ಮಾಡಿ
ಅದು ಹೊಸಬ್ರ ಹತ್ರ ಯಾರ ಹತ್ರನೂ ಪೂಜೆನೇ ಮಾಡಿಸ್ಕೊತಿಲ್ಲ. ಅವ್ರ ಮನೆಯವ್ರು ಮಾಡಿದರೆ ಮಾತ್ರ ಸುಮ್ಮನೆ ಇರ್ತಿತ್ತು. ಹಂಗಾಗಿ ಅವ್ರ ಮನೆಯವರೇ ಅದನ್ನೆಲ್ಲ ಇಟ್ಕೊಂಬಂದರು. ಕರು ನೋಡಿ ಇದು ಸ್ಮೂತ ಆಗಿದೆ, ಎಷ್ಟು ಚೆನ್ನಾಗಿದೆ. ಹಾಗಾಗಿ ಈಗ ಪೂಜೆ ಎಲ್ಲ ಆದಮೇಲೆ ಹಸುಗೆ ನಾವು ಅಕ್ಕಿ ಬೆಲ್ಲ ಎಲ್ಲ ತಿನ್ನಿಸಿದ್ವಿ. ಕರುಗೆ ತಿನ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬಾಳೆಹಣ್ಣು ತಿನ್ನಿಸಿದ್ರು. ಮತ್ತು ಕರುಗೆ ಮಡ್ಲಕ್ಕಿ ಎಲ್ಲ ಕಟ್ಟಿ ಸೀರೆ ಎಲ್ಲ ಹಾಕ್ಬಿಟ್ಟು ಪೂಜೆ ಎಲ್ಲ ಮಾಡಿದರು. ನಮ್ಮ ಅತ್ತೆನೂ ಪೂಜೆ ಮಾಡ್ತಾಯಿದ್ದಾರೆ ನೋಡಿ. ನಮ್ಮ ಅತ್ತೆ, ನಮ್ಮ ಅಕ್ಕರು, ನಮ್ಮ ಅಕ್ಕ 3 ಜನ ಅಕ್ಕರು ಎಲ್ಲ ಪೂಜೆ ಮಾಡ್ತಾಯಿದ್ದಾರೆ. ಅದೇ ಹಸುವಿನ ಹಾಲನ್ನೇ ಕರೆದ್ಬಿಟ್ಟು ಹಾಲು ಉಗ್ಸೋಕ್ಕೆ ಅಂತ ಅದೇ ಹಾಲನ್ನೇ ಕರಿತಾ ಇದ್ದಾರೆ. ಸೊ ಮನೆ ಒಳಗೆ ಕಾಲು ಬಿಟ್ಟರೆ ಎಷ್ಟು ಒಳ್ಳೆಯದಲ್ವ ಸ್ನೇಹಿತರೆ. ಮಹಾಲಕ್ಷ್ಮಿನೇ ಕಾಲು ಇಟ್ಟಂಗೆ ಆಗುತ್ತೆ ಮನೆ ಒಳಗೆ. ಒಳ್ಳೆ ರೀತಿಲಿ ಒಳ್ಳೆಯದಾಗಲಿ ಅಂತ ಪೂಜೆ ಮಾಡಿ ಎಲ್ಲ ಒಳಗೆ ಕರ್ಕೊಂಡು ಬಂದ್ವಿ ಹಸುನ. ಹಾಗೆ ಈಗೆಲ್ಲ ಒಲೆ ಪೂಜೆ ಮಾಡ್ತಾಯಿದ್ದೀವಿ. ಒಲೆ ಪೂಜೆ ಮನೆ ಹೆಣ್ಮಕ್ಳಿಗೆ ಮಡ್ಲಕ್ಕಿ ಸೀರೆ ಎಲ್ಲ ಹಾಕಿದರು. ಯಾಕಂದರೆ ಅವರು ಹಸ್ತ ಊರ್ಬೇಕಲ್ಲ, ಗೋಡೆ ಮೇಲೆ ಹಸ್ತ ಊರೋದಲ್ಲ. ಹಾಗಾಗಿ ಅವರಿಗೆ ಸೀರೆ ಎಲ್ಲ ಹಾಕಿ ಮಡ್ಲಕ್ಕಿ ಹಾಕಿ ಅವರಿಗೆ ಎಲ್ಲರೂ ಒಂದು 9 ಜನ ಅವರಿಗೆ ಆರತಿ ಮಾಡಿಬಿಟ್ಟು ಅವ್ರಿಗೆ ಮಡ್ಲಕ್ಕಿ ಎಲ್ಲ ಹಾಕಿ ಪೂಜೆಗೆ ಎಲ್ಲ ಇದು ಮಾಡಿಬಿಟ್ಟು ಹಾಲು ಉಗ್ಸೋಕ್ಕೆ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಪೂಜೆ ಎಲ್ಲ ಮಾಡಿ ಹಾಲು ಉಗ್ಸಿದ್ವಿ. ಇಟ್ಬಿಟ್ಟು ಒಳಕಲ್ಲು ಪೂಜೆನೂ ಮಾಡಿದರು. ಒಳಕಲ್ಲಿಗೆ ಸೀರೆ ಉಡಿಸ್ಬಿಟ್ಟು ತುಂಬ ಚೆನ್ನಾಗಿ ಪೂಜೆ ಮಾಡಿದರು. ಏನು ಹಾಲು ಕುದಿಯೋ ಸಂದರ್ಭ ಬಂತು. ಬಲಗಡೆನೇ ಹಾಲು ಉಟ್ಟು ತುಂಬ ಖುಷಿ ಆಯಿತು ಎಲ್ಲರಿಗೂ. ಚೆನ್ನಾಗಿ ಪೂಜೆ ಗೀಜೆ ಎಲ್ಲ ಚೆನ್ನಾಗಾಯಿತು. ಎಲ್ಲ ಚಪ್ಪಾಳೆ ತರ್ತಿದ್ದಾರೆ ಹಾಲೋದು. ಈ ಕಡೆ ಹಾಗೆ ಎಲ್ಲ ಪೂಜೆ ರೆಡಿ ಮಾಡ್ತಾಯಿದ್ರು. ಹೊಸ ಮನೆಯಲ್ಲಿ ಹೊಸ ಥರ ಪೂಜೆ ಮಾಡಿದ್ರು. ನನ್ನ ಮಗಳು ನಮ್ಮ ಮನೆಯವರು ಕೂಡ ಈ ರೀತಿ ರೆಡಿಯಾಗಿದ್ದರು. ಇಬ್ಬರು ಒಂದೇ ಥರ ಬಟ್ಟೆ ಹಾಕಿದ್ರು, ಚೆನ್ನಾಗಿ ಕಾಣ್ತಿದ್ರು ಇಬ್ಬರು. ನನಗಂತೂ ತುಂಬ ಖುಷಿ ಆಯಿತು. ಹಾಗೆ ನನ್ನ ತಮ್ಮನ ಹೆಂಡತಿ ಅವ್ರ ಮಕ್ಕಳು ಎಲ್ಲ ಬಂದಿದ್ದು ಗೃಹಪ್ರವೇಶಕ್ಕೆ. ನನ್ನ ತಮ್ಮ ನಾನು ಈ ಥರ ಫೋಟೋ ತೆಗೆಸ್ಕೊಂಡ್ವಿ. ಚೆನ್ನಾಗಿತ್ತು. ಒಂಥರ ಖುಷಿಯಾಗಿ ಎಂಜಾಯ್ ಮಾಡಿದ್ವಿ ಫಂಕ್ಷನ್ನ. ಖುಷಿಯಾಗಿ ಎಲ್ಲ ನೆಂಟರಿಷ್ಟ್ರ ಜೊತೆ ಖುಷಿಯಾಗಿ ಫಂಕ್ಷನ್ ತುಂಬ ಚೆನ್ನಾಗಾಯಿತು. ಇವತ್ತಿನ ವಿಡಿಯೋ ಇಷ್ಟೇ. ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.